ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರೆ, ನಿಜವಾಗ್ಲೂ ಎಷ್ಟು ಒಳ್ಳೆಯ ಒಂದು ಸುಸಂದರ್ಭ ಅಂದರೆ, ಡಾಕ್ಟರ್ ಕುಮಾರ್ ಅವರು ನಾನು ಕುಮಾರ್ ತುಂಬ ಒಳ್ಳೆಯ ಆತ್ಮೀಯ ಗೆಳೆಯ. ಸುಮಾರು 40 ವರ್ಷದಿಂದ ಒಂದು ಜೂನಿಯರಿಂದನೂ ಹಿಡಿದು ಕುಮಾರ್ಗೆ ಹಾಡಿದ್ದೀನಿ ನಾನು. ಅವರ ಒಂದು ಸಂತೋಷದ ವಿಷಯ ಏನಂದರೆ, ನಿಜವಾಗ್ಲೂ ಇಂಥ ಒಂದು ಕಲೆಮನೆಯ ಸಭಾಂಗಣವನ್ನು ನಿರ್ಮಿಸಿ ಎಲ್ಲ ಕಲಾವಿದರಿಗೆ, ನಮ್ಮ ಕರ್ನಾಟಕದಲ್ಲದೆ ಎಲ್ಲ ರಾಜ್ಯಗಳಲ್ಲಿ, ತಮಿಳುನಾಡು, ಕೇರಳ, ನಾನು ಸುಮಾರು ಫಂಕ್ಷನ್ಸ್ಗೆ ಬಂದಿದ್ದೀನಿ. ಎಂತೆಂಥ ಕಲಾವಿದರನ್ನ ಕರೆಸಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಇದು ಬಹಳ ಚಿಕ್ಕ ವಿಷಯ ಅಲ್ಲ. ಯಾಕಂದರೆ ಇಂತಹ ಒಂದು ಸಭಾಂಗಣವನ್ನು ಕಟ್ಟಿ ಎಲ್ಲ ಕಲಾವಿದರನ್ನ ಕರೆದು ಗೌರವಿಸೋದು ಒಂದು ತುಂಬ ದೊಡ್ಡ ವಿಷಯ. ಎಲ್ಲರೂ ಅವರಿಗೆ ಒಂದು ದೊಡ್ಡ ಕರತಾಳೆಯೊಂದಿಗೆ ಗೌರವಿಸಿಕೊಳ್ಳುತ್ತೀವಿ. ಹಾಗೆ ಇಂದು ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಆಗಲಿ, ನನ್ನ ತಂಗಿ ರಾಜೇಶ್ವರಿ, ಇವರೆಲ್ಲ ನಾನು ನಮ್ಮ ಸಂಸಾರದೊಂದಿಗೆ ಒಟ್ಟಿಗೆ ಬೆಳೆದಂಥ ನಾವೆಲ್ಲರೂ ಒಂದೇ ಕುಟುಂಬದವ್ರ ಥರ ಬೆಳ್ಕೊಂಡ್ಬಂದಿದ್ದೀವಿ. ಯಾಕಂತ ಹೇಳಿದ್ರೆ, ನಮ್ಮ ಕೃಷ್ಣವೇಣಿ ಮೇಡಮ್ ಅವರ ತಾಯಿಯಾರ ಕೃಷ್ಣವೇಣಿ ಅವರು ನಿಮಗೆಲ್ಲ ಸುಮಾರು ಜನ ನೋಡಿರಲ್ಲ ಅನ್ಸುತ್ತೆ. ಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಎಂಥ ಸಹೃದಯಿ, ಎಷ್ಟು ಸಿಸ್ಟಮ್ಯಾಟಿಕ್, ಎಷ್ಟು ಯೂನಿಫಾರ್ಮ್ ಅಂದರೆ ಅವ್ರನ್ನ ನೋಡಿ ನಾವು ಬಹಳಷ್ಟು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ನಿಜವಾಗ್ಲೂ ಅಲ್ವಾ ಜಮುನಾ ಅವರೇ? ಬೇಕಾದಷ್ಟು ಅಂತಹ ಒಂದು ಸಿಸ್ಟಮ್ಯಾಟಿಕ್ ಲೇಡಿ ನಾನು ನೋಡೇ ಇಲ್ಲ. ಅಷ್ಟು ಒಳ್ಳೆ ನಿಗರ್ವಿ, ಮತ್ತು ಶಿ ಇಸ್ ಸ್ಟ್ರೈಟ್ ಸ್ಪೋಕನ್, ತುಂಬ ಡೈರೆಕ್ಟಾಗಿ ಮಾತಾಡುವಂಥ ಒಂದು ದೊಡ್ಡ ಕಲಾವಿದೆಯರು ನಿಜವಾಗ್ಲೂ. ಅವರಿಂದ ನಾವು ಅನೇಕ ಒಳ್ಳೆಯ ವಿಷಯಗಳನ್ನು ನಾವು ಕಲ್ತಿದ್ದೀವಿ. ಅದು ನಿಜವಾಗ್ಲೂ ಒಂದು ಬಹಳ ಸಂತೋಷವಿದೆಯ. ಅಂತಹ ಒಂದು ಮಕ್ಕಳಾದಂಥ, ಈವನ್ ನನ್ನ ಬ್ರದರ್ಸ್ ಆದಂಥ ರಾಘವೇಂದ್ರ ತುಂಬ ಒಳ್ಳೆ ವೈಲಿನಿಸ್ಟು, ಆಮೇಲೆ ಸತೀಶ್ ಆಗಲಿ ತುಂಬ ಒಳ್ಳೆ ಮೃದಂಗಿಸ್ಟು, ಎಷ್ಟು ಒಳ್ಳೊಳ್ಳೆ ಸಂಗೀತವನ್ನು ಕೇಳ್ತಾರೆ, ಎಷ್ಟು ಆಹ್ಲಾದಿಸ್ತಾರೆ. ಅದೆಲ್ಲ ಬಹಳ ತುಂಬ ಇಂಪಾರ್ಟೆಂಟ್. ಅದಕ್ಕೆಲ್ಲ ಸಂಸ್ಕಾರ ಅಂದರೆ ತಂದೆ ತಾಯಿಯ ಸಂಸ್ಕಾರ. ಅದು ಕೃಷ್ಣವೇಣಿ ಮೇಡಮ್ ಮತ್ತು ರಂಗರಾವ್ ಅವರು ಅಷ್ಟೇ ಉತ್ತೇಜನವನ್ನು ಕೊಟ್ಟು ಅವರನ್ನು ಮುಂದೆ ತಂದಿದ್ದಾರೆ. ನಿಜವಾಗ್ಲೂ ಇದು ಬಹಳ ಸಂತೋಷದ ವಿಷಯ. ಅದೇ ರೀತಿ ನಮ್ಮ ವಿಜಯಮ್ಮ ಆಗಲಿ, ರಾಜೇಶ್ವರಿ ಆಗಲಿ, ಎಷ್ಟು ಅಂದರೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಪಾಠವನ್ನು ಮಾಡ್ತಾ ಇದ್ದಾರೆ. ನಾನು ಸುಮಾರು 30 ವರ್ಷದಿಂದ ಹಾಡ್ತಾ ಇದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಒಂದು ಥಿಯರಿ ಹೇಳ್ಕೊಡ್ಬೇಕಾದ್ರೂ, ಒಂದು ಪರೀಕ್ಷೆ ಕಟ್ಟಿಸ್ಬೇಕಾದ್ರೂ ಅಚ್ಚುಕಟ್ಟಾಗಿ ಕಟ್ಟಿಸಿ ಮಕ್ಕಳನ್ನು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅಂಥ ಕಲಾವಿದರಿಗೆ ದೇವರು ತುಂಬ ಅನುಕೂಲವನ್ನು ಕೊಟ್ಟು ತುಂಬ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೀನಿ. ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇರ್ತಕ್ಕಂಥದ್ದು ಅವರ ಮನೆಯವರಾಗಲಿ, ಗುರುರಾಜ್ ಸರ್ ಆಗಲಿ, ರವಿಯವರಾಗಲಿ, ಶರತ್ ಆಗಲಿ, ಮಗ ಶ್ರದ್ಧಾ, ನಂದಿನಿ, ಇವರೆಲ್ಲ ಬಹಳ ಒಟ್ಟುಗೂಡಿಸಿ ಬಹಳಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ಅಂತಹ ಕಲಾವಿದರಿಗೆ ಎಲ್ಲರೂ ಸಹ ಎನ್ಕರೇಜ್ ಮಾಡಬೇಕು. ಹಾಗೆ ಅವರು ಇನ್ನೂ ಮುಂದೆ ಬರಲಿ ಅಂತ ಕೇಳಿಕೊಂಡು ನಾನು ಇಂತಹ ಒಂದು ಅವಕಾಶವನ್ನು ಕೊಟ್ಟಂಥ ಶ್ರೀ ಕುಮಾರ್ ಅವರಿಗೆ ಮತ್ತು ಅವರ ಸಂಸಾರಕ್ಕೆ ಅನಂತಗಳನ್ನು ಹೇಳ್ತೀನಿ. ಒಂದು ನಿಮಿಷ ನಾನು ರಾಜೇಶ್ವರಿ ಅವರು ಮತ್ತು ವಿಜಯಮ್ಮ ಅವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ.